ಅವ್ರು ಹೇಳ್ತಿರುವಂಥದ್ದು ಈ ರೀತಿ ಒಂದು ಕಮಿಟಿ ಆದರೆ ಚಿತ್ರರಂಗ ಬ್ಯಾಡ್ ನೇಮ್ ಬರುತ್ತೆ, ಜೊತೆಗೆ ಚಿತ್ರರಂಗ ವ್ಯಾಪಾರ ಕುಂಠಿತ ಆಗುತ್ತೆ. ಸೊ ಇದರಿಂದ ನಾವು ಹೆಣ್ಮಕ್ಳನ್ನೇ ತಗೊಳಕ್ಕಾಗಲ್ಲ ಅನ್ನೋ ರೀತಿ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ನನಗೆ. ಹೆಣ್ಮಕ್ಳನ್ನ ಆ್ಯಕ್ಟಿಂಗ್ ತಗೊಳ್ಳಲ್ಲ ನಾವು ಅಂತಂದರೆ ಅಫ್ಕೋರ್ಸ್ ಮಾಡ್ಕೊಳ್ಳಿ ಬಿಡಿ, ಗಂಡು ಮಕ್ಳಿಗೆ ಸೀರೆ ಉಡ್ಸ್ ಮಾಡ್ಕೊಳ್ಳಿ, ಮುಂಚೆ ಎಲ್ಲ ಅದೇ ಥರ ಇರ್ತಾ ಇತ್ತು. ಅದು ಆಗಲಿ, ಅದನ್ನು ನೋಡೇ ಬಿಡೋಣ ಅಲ್ವಾ. ಬ್ಲ್ಯಾಕ್ ಮೇಲ್ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇತ್ತು. ಹ್ಯಾಟ್ಸ್ ಆಫ್ ಟು ಯು. ಇನ್ಫ್ಯಾಕ್ಟ್ ಎಲ್ಲ ಇವತ್ತು ಪ್ರೆಸ್ ಅವರು ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿ ನೀವು ಆನ್ಸರ್ ಕ್ವೆಶ್ಚನ್ ಕೇಳಿದ್ರಿ ಅವರಿಗೆ. ಸೊ ಎಲ್ಲರಿಗೂ ಕೂಡ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನಿಮ್ಮ ಪೊಸಿಷನ್ನ ನೀವು ತುಂಬ ಪಾಸಿಟಿವ್ ಆಗಿ ಇವತ್ತು ಯೂಸ್ ಮಾಡ್ಕೊಂಡ್ರಿ ಅನ್ನೋದು ನನಗೆ ಅರ್ಥ ಆಗಲ್ಲ. ನಾವಿವಾಗ ಶೋಷಣೆ ಮಾಡೋರಿಗೆ ಯಾವತ್ತೂ ಯಾಕೆ ಬೊಟ್ಟು ಯಾರು ಕೈ ಯಾಕೆ ತೋರಿಸಲ್ಲ ಅಂತಲೇ ನನಗೆ ಅರ್ಥ ಆಗಲ್ಲ. ಮಾತಾಡ್ದವ್ರು ಮಾತ್ರ ಯಾಕೆ ನಾವು ಬ್ಲ್ಯಾಕ್ ಮಾರ್ಕ್ ಅಂತ ತಗೋಬೇಕು, ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು, ಎಲ್ಲದಕ್ಕೂ ಹೇ ಮೀಟು ಅನ್ನೋದು. ಅವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಮೀಟು ಅನ್ನೋದು ಇಂಡಸ್ಟ್ರಿ ಮಾತ್ರ ಅಲ್ಲ, ಹೊರಗಡೆ ಒಂದು ಟೈಲರ್ ಹತ್ರ ಹೋದಾಗಲೂ ಮೆಜರ್ಮೆಂಟ್ ತಗೋಬೇಕಾದ್ರೂ ಕೆಟ್ಟದಾಗಿ ಟಚ್ ಮಾಡಿರ್ತಾರೆ. ಅಲ್ಲಿಂದ ಬಂದಿರೋದು ಮೀಟು ಅನ್ನೋದು. ಸೊ ಎಲ್ಲೋ ಒಂದು ಬ್ಯಾಡ್ ಟಚಿಂದ ಬಂದಿರೋದು. ಹೀಯಾಳಿಸೋದು ಇದೆಲ್ಲ ತುಂಬ ಇದೆ. ಇವತ್ತು ಇಲ್ಲೂ ಆಯಿತು. ನಾನು ಹೇಳ್ತಾ ಇದ್ದೆ, ನಾನು ಆ್ಯಕ್ಚುಲ್ ಎಕ್ಸ್ಪೀರಿಯನ್ಸಸ್ ಹೇಳಿದ್ದೀನಿ, ಹೆಸರನ್ನ ಹೊರತುಪಡಿಸಿ. ಬಟ್ ಸಂದರ್ಭ ಬಂದರೆ ನಾನು ಹೆಸರುಗಳನ್ನು ಹೇಳ್ತೀನಿ. ಕೆಲವರು ಹೇಳೋ ಪ್ರಕಾರ ಇಲ್ಲಿ ಜಾಸ್ತಿ ಜನ ನಟಿಯರು ಬಂದೇ ಇಲ್ಲ, ಅವ್ರಿಗೆ ಇಷ್ಟನೇ ಇಲ್ಲ ಈ ಥರ ಆಗೋದು, ಕೇವಲ ಕೆಲವೇ ಅಷ್ಟು ನಟಿಯರು ಬಂದಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ನನ್ನ ಪ್ರಕಾರ ಏನು ಗೊತ್ತಾ, ಸರ್ಕಾರ ಮಹಿಳಾ ಸಂಘವನ್ನು ಮಾಡೋದಕ್ಕೆ ಅಂದರೆ ಗ್ರಾಮೀಣ ಭಾಗಗಳಲ್ಲಿ ಮಹಿಳಾ ಸಂಘ ಜಸ್ಟ್ 15 ಜನನೋ 12 ಜನನೋ ಕೇಳಿರ್ತಾರೆ ಅಷ್ಟೇ. ಅವರೇ ಒಂದು ಗುಂಪು ಕಟ್ಕೊಂಡು ಮಹಿಳಾ ಸಂಘವನ್ನು ಮಾಡ್ತಾರೆ. ಒಬ್ಬ ಹೆಣ್ಣು ಮಗಳಾಗಲಿ 12 ಜನ ಹೆಣ್ಮಕ್ಳಾಗಲಿ ಯಾರಾದರೂ ಬಂದರೆ ಅವರ ಒಂದು ಧ್ವನಿಗೆ ಇವರು ಒಂದು ಪೂರಕವಾಗಿ ಮಾತನಾಡಬೇಕಾಗಿರುತ್ತೆ. ಏನು ಹೇಳ್ತೀರಿ? ಸರ್ಕಾರನೇ ಈ ರೀತಿ ಈಗ ಈ ಬಸ್ಸಲ್ಲಿ ಟಿಕೆಟ್ ಫ್ರೀ ಕೊಟ್ಟಿರೋದಕ್ಕೆ ಡೈಲಿ ನಾವು ಬಸ್ಸಲ್ಲಿ ಮಾತು ಕೇಳಬೇಕು. ಹೆಣ್ಣು ಮಕ್ಳಿಗೆ ಯಾಕೆ ಬಸ್ಸಲ್ಲಿ ಫ್ರೀ ಕೊಟ್ಟರು, ಅವರು ನಡೆಯೋದಕ್ಕಾಗ್ತಾ ಇಲ್ಲ, ಅವ್ರು ಮಾತನಾಡ್ತಾನೆ ಇರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಸೊ ಹೆಣ್ಮಕ್ಳಿಗೆ ಏನಾದರೂ ಫೆಸಿಲಿಟಿ ಸಿಗುತ್ತೆ, ಏನಾದರೂ ಇದಾಗ್ತಿದೆ ಅಂತ ಅಂದಾಗ ಪುರುಷ ಸಮಾಜ ಬಿಡೋದೇ ಇಲ್ಲ ಅಂತ ಅನ್ಸುತ್ತೆ. ಹೌದು, ಕ್ಯಾಶುವಲ್ ಸೆಕ್ಸಿಸಮ್ ಇದ್ದೇ ಇದೆ. ಇನ್ಫ್ಯಾಕ್ಟ್ ಇವತ್ತು ನಾವು ಮಾತಾಡ್ಬೇಕಾದ್ರೆ ಫಸ್ಟ್ ನಿರ್ಮಾಪಕರು ಅದು ಪ್ರಾಬ್ಲಮ್ ಇದೆ, ನಿರ್ದೇಶಕರು ಇದೆ. ಬಟ್ ಇವತ್ತು ನಾವು ಮಾತಾಡ್ತಾ ಇರೋದು ಅಗೇನ್ ಸೆಕ್ಷುವಲ್ ಹರಾಸ್ಮೆಂಟ್. ಅದೆಲ್ಲ ನಮ್ಮ ಬಗ್ಗೆ ಮಾತಾಡಿ, ನಮ್ಮ ಬಗ್ಗೆ ನಾವು ಅಂತಂದ್ರೆ ಎಲ್ಲಿ ಮಾತಾಡೋಣ ಹೆಣ್ಮಕ್ಳು? ಸೊ ಅಲ್ಲಿ ಕೇಳಲ್ವಾ? ದೆನ್ ಬೇರೆ ಅದಕ್ಕೆ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಸೊ ನೀವು ಬರೀ ಜೋರಾಗಿ ಮಾತಾಡಿದ ತಕ್ಷಣ ಅದು ಸತ್ಯ ಅಂತಲ್ಲ, ಅಥವಾ ಯಾರು ಮಾತಾಡದೇ ಇದ್ದಾಗ ಒಬ್ಬರೇ ಬಂದು ಮಾತಾಡಿದ್ರು ಅಂದ ತಕ್ಷಣ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಲ್ಲ. ಸೊ ಮೆಜಾರಿಟಿ ಪ್ರಕಾರ, ಕ್ವಾಂಟಿಟಿ ಪ್ರಕಾರ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಕೆಲವರು ಹೇಳಿದ್ರು ನೀತು ಹರಾಸ್ಮೆಂಟ್ ಆಗಿದೆ ಅಂತ ಹೇಳಿದ್ರು, ಆದರೆ ಯಾರು ನಿರ್ಮಾಪಕರು ಅಂತ ಹೇಳ್ತಿಲ್ಲ, ನೀವು ಕೇಳಿ ಅಂತ ಹೇಳಿದ್ರು. ಸೊ ಯಾಕೆ ಕೇಳ್ತಿಲ್ಲ ಅವ್ರಿಗೆ ಧೈರ್ಯ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ನೀವು ಯಾಕೆ ಹೇಳ್ತಿಲ್ಲ? ಸೊ ಅವರು ಹೇಳಿರೋದು ಏನು ಅಂತ ಅಂದರೆ, ಅವ್ರಿಗೆ ಕಮಿಟಿ ರಚನೆ ಯಾಕೆ ಆಗಬೇಕು ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಕಮಿಟಿ ರಚನೆ ಆದರೆ ನೀವು ಹೋಗಿ ಅವ್ರ ಬಳಿ ಅವ್ರ ಹೆಸರು ಎಲ್ಲ ಹೇಳ್ತೀರಾ, ಅವರು ಕಾನ್ಫಿಡೆನ್ಷಿಯಲ್ ಆಗಿ ಅವ್ರನ್ನ ಕರೆಸಿ ಈ ಥರ ಮಾಡಬೇಡಿ ಮುಂದಕ್ಕೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಹೇಳೋಕ್ಕಲ್ಲ ನೀವು ಬಂದಿರೋದು ಯಾರ ಹೆಸರು ಏನು ಅಂತ. ಸೊ ನಿಮ್ಮ ಮಾತೇನು? ಅದೇ ಹೇಳ್ತಾ ಇರೋದು ನಾನು. ಸರಿ, ಯಾರು ಬಂದಿಲ್ಲ, ನಾನು ಕವಿತಾ ಮೇಡಮ್ ಅವ್ರು ಬಂದಿದ್ದೀವಿ ಇವತ್ತು. ಇನ್ಫ್ಯಾಕ್ಟ್ ತುಂಬಾ ಜನ ಆಕ್ಚುಲಿ ಪರಾನು ಇದ್ರು. ಐ ಥಿಂಕ್ ನಾನು ಹೆಸರು ಹೇಳಲ್ಲ, ಬಿಕಾಸ್ ನನಗೆ ಗೊತ್ತಿಲ್ಲ ಅವ್ರ ಸ್ಟ್ಯಾಂಡ್ ಏನು ಅಂತ. ಬಟ್ ಏನಂತಂದ್ರೆ ಒಬ್ಬರೇ ನಾನು ಇವತ್ತು ನಿಂತ್ಕೊಂಡು ನಾನು ಆಕ್ಚುಲಿ ಇನ್ಸಿಡೆಂಟ್ಸ್ ಹೇಳಿದ್ದೀನಿ ಏನಾಗಿದೆ ಅಂತ. ಹೆಸರು ಅವಶ್ಯಕತೆ ಬಿದ್ದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಡೆಫಿನೆಟ್ಲಿ ಹೇಳ್ತೀನಿ. ನನಗೆ ಅನಾನಿಮಿಟಿ ಭಯ ಇಲ್ಲ. ನಿಮಗೆ ಧೈರ್ಯ ಇಲ್ಲ ಅಂತ ಕೆಲವರು ಹೇಳಿದ್ರು, ಏನು ಹೇಳ್ತೀವಿ ಅಂತ? ಧೈರ್ಯ ಇದ್ದಿದ್ದಕ್ಕೆ ಮಾತಾಡಿರೋದು ಅಂತ. ಅಷ್ಟು ಜನ ಕಿರ್ಚಾಡ್ತಾ ಇದ್ರು ಕೂಡ ನಾನು ಮಾತಾಡಿದ್ದು. ಅವಕಾಶ ಕೂಡ ಕೊಟ್ಟರು ನನಗೆ ಮಹಿಳಾ ಆಯೋಗದ ಚೀಫ್. ಸೊ ನೀವು ಈ ರೀತಿ ಹೋರಾಟ ಮಾಡ್ತಿರೋದ್ರಿಂದ ನಿಮಗೆ ಅವಕಾಶಗಳು ಕಡಿಮೆ ಆಗ್ಬೋದು. ಅಫ್ಕೋರ್ಸ್ ಈಗಲೇ ನಿಮ್ಗೆ ಅವಕಾಶ ಸೊ ಕಡಿಮೆ ಆಗ್ಬೋದು. ಅದಕ್ಕೆ ನಿಮಗೆ ಭಯ ಇಲ್ವಾ ನೀತು ಅವರೇ ಅಂತ? ಇಲ್ಲ, ಭಯ ಇಲ್ಲ. ಇನ್ಫ್ಯಾಕ್ಟ್ ನೋ, ಐ ಆಮ್ ನಾಟ್ ಸ್ಕೇರ್ಡ್. ಜೊತೆಗೆ ಪಾಶ್ ಕಮಿಟಿ ರಚನೆ ಆಗಬೇಕು ಅನ್ನೋದು ಅದು ಓಕೆನಾ ನಿಮಗೆ ಅಂತ? ಆಗಬೇಕು. ಪಾಶ್ ಶುಡ್ ಹ್ಯಾಪನ್. ಎಲ್ಲ ಕಡೆನೂ ಇರಬೇಕು. ಇವಾಗ ಕಾರ್ಪೊರೇಟ್ ಸೆಕ್ಟರಲ್ಲಿ ಹೇಗೆ ಒಂದು ಬಾಡಿ ಇದೆ, ಇವಾಗ ಎಲ್ಲಾದರೂ ಕಂಪ್ಲೇಂಟ್ ಮಾಡ್ಬೋದು, ಇಲ್ಲಿ ಇಲ್ಲ. ಸೊ ಇವಾಗ ಎಲ್ಲರೂ ಹೇಳ್ಬೋದು ನಮ್ದು ಆಂತರಿಕ ನಾವು ಮಾತಾಡ್ತೀವಿ ಅಂತ. ಎಷ್ಟು ಸಾಲ್ವ್ ಆಗಿದೆ ಸೆಕ್ಷುವಲ್ ಇಶ್ಯೂಸ್? ಎಷ್ಟು ಸ್ಟಾಪ್ ಆಗಿದೆ? ಇಲ್ಲ ಯಾರಿಗೂ. ಏನಿಲ್ಲ, ಏನ್ ಬೇಕಾದ್ರೂ ಮಾತಾಡ್ಬೋದು. ಲಾಂಗ್ ಡ್ರೈವಿಗೆ ಲಾಂಗ್ ಟ್ರಿಪ್ಪಿಗೆ ಯಾಕೆ ಕೇಳಿಸ್ಕೊಬೇಕು? ಇದೆಲ್ಲ ಭಯ ನಮಗಾಗುತ್ತೆ ಇದೆಲ್ಲ ಮಾತಾಡ್ಲಿಕ್ಕೆ ಕೇಳ್ಬೇಕಾದ್ರೆ. ನನ್ಗೆ ಇವತ್ತಿಗೂ ಯಾರಾದ್ರೂ ನನ್ನ ಹತ್ರ ಹಂಗೇನಾದ್ರು ಮಾತಾಡಲ್ಲ. ಬಟ್ ಸ್ಟಿಲ್ ಮಾತಾಡಿದ್ರು ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ, ಏನ್ ಹಿಂಗ್ ಮಾತಾಡ್ತಾರೆ ಅಂತ. ಸೊ ಇವಾಗ ಫೈರ್ ಕಮಿಟಿ ಬೇಡ ಅಂತ ನಿಮ್ಮನ್ನು ಹತ್ತಿಕ್ಕೋದನ್ನ ಕೆಲಸ ಆಯಿತು, ಪಾಶ್ ಕಮಿಟಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಫೈರ್ ಸಂಸ್ಥೆ ನೀತು ಶೆಟ್ಟಿ ಅವರು ಮತ್ತು ಶ್ರುತಿ ಹರಿಹರನವರು, ಕವಿತಾ ಲಂಕೇಶ್ ಮೇಡಮ್ ಎಲ್ಲ ಇಲ್ಲಿಗೆ ಸುಮ್ಮನೆ ಆಗ್ಬಿಡ್ತಾರಾ
ಅದರ್ವೈಸ್ ಮುಂದುವರಿಯುತ್ತಾ ನಿಮ್ಮ ಹೋರಾಟ ಅಂತ? ವೆಲ್ ಆ್ಯಕ್ಚುಲಿ ಫೈರಲ್ಲಿ 3 ಬೇರೆ ವಿಷಯಗಳಿತ್ತು. ವಿಮೆನ್ಸ್ ರೈಟ್, ವರ್ಕರ್ಸ್ ರೈಟ್ ಆ್ಯಂಡ್ ರೈಟರ್ಸ್ ರೈಟ್ಸ್ಗೆ ಅಂತ ಮಾಡಿರೋದು. ಸೊ ಇದು ಬರೀ ವಿಮೆನ್ಸ್ ರೈಟ್ ಮಾತ್ರ ಅಲ್ಲ, ಬಟ್ ಇವತ್ತು ಫೈರ್ ಬಂದಿರೋದು ಮೇನ್ಲಿ ನಾವು CM ಹತ್ರ ಹೋಗಿ ಮಾತಾಡಿರೋದು ವಿಮೆನ್ಸ್ ರೈಟ್ಗೋಸ್ಕರ. ಸೊ ಅಲ್ಲಿ ತನಕ ಮಾಡಿದೀವಿ ಅಂದರೆ ಇಟ್ಸ್ ನಾಟ್ ಯಾರ ಮೇಲೂ ಪರ್ಸ್ನಲ್ ಅಲ್ಲ, ಇದು ಮುಂದೆ ಎಕ್ಸ್ಪ್ಲಾಟೇಷನ್ ಸ್ಟಾಪ್ ಆಗಲಿ ಅನ್ನೋದು, ಅದನ್ನು ರೆಕಗ್ನೈಸ್ ಮಾಡೋದು. ಇವತ್ತು ನಾವು ಕೆಲಸ ಮಾಡಿದ್ರೆ 20 years ಲೇಟರ್ ಅಟ್ಲೀಸ್ಟ್ ಯಾರಿಗಾದರೂ ಅದನ್ನು ಬೆನಿಫಿಟ್ ಆಗ್ಬೋದು ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ನೀತಿ ಶೆಟ್ಟಿ ಅವರ ಮಾತು. ಹೇಮಾ ಕಮಿಟಿ ರೀತಿ ಒಂದು ಕಮಿಟಿ ಆಗಬೇಕು. ಇದು ಈಗಷ್ಟೇ ಸಮಸ್ಯೆಗಳ ಅಲ್ಲ, ಮುಂದೆ ಏನು 20 ವರ್ಷಗಳಾದಮೇಲೆ 30 ವರ್ಷಗಳಾದಮೇಲೆ ನಮ್ಮ ಪೀಳಿಗೆಗೆ ಈ ರೀತಿ ಸಮಸ್ಯೆಗಳಾದಾಗ ಅವರು ಬಂದು ಧೈರ್ಯವಾಗಿ ಅವರ ಸಮಸ್ಯೆಗಳನ್ನ ಹೇಳ್ಕೊಡ್ಬೋದು, ಅವರಿಗೆ ಅದು ಸಹಾಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.